ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬೆಂಗಳೂರು ಕಾರ್ಸ್. ಇವತ್ತು ನಮ್ಮ ಅಂಗಡಿಗೆ ಮರ್ಸಿಡೀಸ್ ಬೆಂಜ್ GL 350 ಬಂದೈತೆ ಆಟೋಮೆಟಿಕ್ಕು. ಇದರಲ್ಲಿ AC ವೆಂಟ್ ಕೂಡ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಳಾಗೈತೆ ಅಂತ. ಆಮೇಲೆ ಸ್ಟೇರಿಂಗ್ ಕವರ್ ಕೂಡ ಪ್ಯೂರ್ ಲೆದರ್ದು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಇದು ಹಳೇದು ಯಾವ ರೀತಿ ಆಗೈತೆ ಅಂತ. ಸೀಟ್ ಕವರ್ ಕೂಡ ಅಬ್ಸರ್ವ್ ಮಾಡ್ಬೋದು. ಸೀಟ್ ಕವರ್ ಕೂಡ ಚೇಂಜ್ ಮಾಡಿದ್ದೀವಿ, ಬರೀ ಫ್ರಂಟ್ 2 ಸೈಡು ಪೂರ್ತಿ ಮಾಡಿಲ್ವಾ. ನೋಡ್ಬೋದು ಪ್ಯಾಚ್ ಯಾವ ಥರ ಐತೆ ಅಂತ. ಪ್ಯಾಚ್ಗಳು ತೋರಿಸ್ಕೊಡ್ತೀನಿ, ನೋಡ್ಬೋದು ಯಾವ ರೀತಿ ಐತೆ ಅಂತ. ನೋಡ್ಬೋದು AC ವೆಂಟು ನೀಟಾಗಿ ಬಿಚ್ಕೊಳ್ತಾ ಇದ್ದೀವಿ. ಇದು AC ವೆಂಟ್ ನಾವು ತರಿಸಿರೋದು. ಇದು ಗಾಡಿಯಲ್ಲಿರೋದು ಹಾಳಾಗಿರೋದು. ನೋಡ್ಬೋದು ಯಾವ ರೀತಿ ಹಾಳಾಗೈತೆ ಅಂತ. ಇದು ಸೆಂಟ್ರದ್ದು, ಇದು ಲೆಫ್ಟ್ ಸೈಡ್ದು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಆಗೈತೆ ಅಂತ. ಇದು ರೈಟ್ ಸೈಡ್ ಕೂಡ ಹಾಳಾಗೈತೆ. ಇವನ್ ಬ್ಯಾಕ್ ಸೈಡ್ ಸೆಂಟ್ರ್ ಸೀಟ್ದು ರಿಯರ್ AC ಕೂಡ ನೋಡ್ಬೋದು ಯಾವ ರೀತಿ ಆಗೈತೆ ಅಂತ. ಅಡ್ಜಸ್ಟೇಬಲ್ಲೇ ಇಲ್ಲ, ಅಡ್ಜಸ್ಟೇಬಲ್ಲೇ ಎಲ್ಲ ಕಟ್ಟಾಗೈತೆ. ನೋಡ್ಬೋದು ಇದೆಲ್ಲ ಹೊಸ ಪೀಸ್ ನಾವು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಇದೆಲ್ಲ ನೀಟಾಗಿ ಬಿಚ್ಕೊಳ್ಬೇಕು. ನೋಡ್ಬೋದು ಸೀಟ್ ಕವರ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀವಿ. ಪೂರ್ತಿ ಕಂಪ್ಲೀಟ್ ಬಿಚ್ಕೊಂಡಿದ್ದೀವಿ. ಸೀಟ್ ಕೂಡ ಇವಾಗ ಆಮ್ರೆಸ್ಟ್ ಕೂಡ ಬಿಚ್ತಾ ಇದ್ದೀವಿ. ನೋಡ್ಬೋದು ಸೀಟ್ ಕವರು ನೋಡ್ಬೋದು ನೀಟಾಗಿ ಬಿಚ್ಕೊಂಡಿದ್ದೀವಿ. ಇದೆಲ್ಲ ಡೆಲಿಕೇಟ್ ಇರ್ತದೆ, ಸೊ ಆರಾಮಾಗಿ ಮಾಡಬೇಕು. ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಆಗೈತೆ ಅಂತ. ಫಿಟ್ಮೆಂಟ್ ಆಯಿತು. ನೋಡ್ಬೋದು ಅಡ್ಜಸ್ಟೇಬಲ್ ಯಾವ ಥರ ಐತೆ ಅಂತ. ಸೆಂಟ್ರ್ ಪೀಸ್ ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಐತೆ ಅಂತ. ಲೆಫ್ಟ್ ಸೈಡಲ್ಲೂ ಅಬ್ಸರ್ವ್ ಮಾಡ್ಬೋದು. ಇವನ್ ಸ್ಟೇರಿಂಗ್ ಕವರ್ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಬಂದೈತೆ ಅಂತ. ಫಿನಿಶಿಂಗ್ ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಐತೆ ಅಂತ. ಸೀಟ್ ಕವರ್ ಕೂಡ ನೋಡ್ಬೋದು ಸೇಮ್ ಬಟ್ಟೆಯಲ್ಲಿ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀವಿ. ರಿಯರ್ AC ಕೂಡ ನೋಡ್ಬೋದು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಐತೆ ಅಂತ. ಅದು ಕೂಡ ಫಿಟ್ ಮಾಡಿದ್ದೀವಿ. ನೋಡ್ಬೋದು ಲೆಫ್ಟ್ ಸೈಡ್ ಸೀಟ್ ಕೂಡ ಅಬ್ಸರ್ವ್ ಮಾಡ್ಬೋದು. ಪ್ಯಾಚ್ ಇದ್ದಿದ್ದು ಯಾವ ಥರ ಐತೆ, ಈಗ ಯಾವ ಥರ ಫಿನಿಶಿಂಗ್ ಬಂದೈತೆ ಅಂತ. ಸೊ ಇದೇ ಥರ ನಿಮ್ಮ ಗಾಡಿಗೂ ಇನ್ಸ್ಟಾಲ್ ಮಾಡಬೇಕಂದ್ರೆ ಎನಿಥಿಂಗ್ ಆಕ್ಸೆಸರೀಸ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.